ಜನರ ಸಹಕಾರದಿಂದ ಇದೀಗ ಮೇ 1 ಕಾರ್ಮಿಕರ ದಿನಾಚರಣೆಯನ್ನ ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಈ ದಿನ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಅರವಿಂದ್ ಬೋಲರ್ ಚಲನಚಿತ್ರ ನಟರು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅವರ ಜೊತೆ ಶ್ರೀಯುತ ಪ್ರವೀಣ್ ಚಂದ್ರ ಆಲ್ವನ್ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ ವೇದಿಕೆಗೆ ಬಂದು ಆಸೀನರಾಗಲು ಕೇಳಿಕೊಳ್ತಾ ಇದ್ದಾರೆ. ಇವರ ಯಜಮಾನರಾದಂತಹ ಶ್ರೀಯುತ ಸಂತೋಷ್ ಶೆಟ್ಟಿ ಅವರು ನಮ್ಮ ಜೊತೆ ಈಗಲೇ ಇವರನ್ನ ವೇದಿಕೆಗೆ ಪ್ರೀತಿಯಿಂದ ಕರೆಯುತ್ತಾರೆ. ನಮ್ಮ ನೆರೆಹೊರೆ ಆದಂತಹ ಶ್ರೀಯುತ ಶಶಿಧರ್ ಶೆಟ್ಟಿ ನಿವೃತ್ತ ವಿಜಯ ಬ್ಯಾಂಕ್ ಮ್ಯಾನೇಜರ್ ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾರೆ. ಇನ್ನೋರ್ವ ಅತಿಥಿ ಮಗದ್ ಪ್ರೊಫೆಸರ್ ಫಿಶರೀಸ್ ಅವರು ವೇದಿಕೆಯಲ್ಲಿ ಬಂದು ನಮ್ಮ ಜೊತೆ ಸೇರ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಕಸ್ಬೆ ಹಸಿರು ನಿಗಮದ ಅಧ್ಯಕ್ಷರಾದಂತಹ ಶ್ರೀಮತಿ ಶ್ರದ್ಧಾ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೀವಿ. ನಿಮಗೆಲ್ಲ ಗೊತ್ತಿದೆ, ಕಾರ್ಮಿಕರ ದಿನಾಚರಣೆ ಇವತ್ತು. ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಮಿಕರ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ. ಹಾಗೂ ಪ್ರಾಸ್ತಾವಿಕ ಮಾತಿಗಾಗಿ ನಿಮ್ಮ ಮುಂದೆ ನಾನು ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ, ಜನರು ಇದಕ್ಕೆ ಹೈರಾಣಾಗುತ್ತಿದ್ದಾರೆ. ಜನ ಬಸವಳಿದು ನೆರಳು ತಂಪು ವಾತಾವರಣದತ್ತ, ಹಸಿರು ಪರಿಸರದತ್ತ ಮುಖ ಮಾಡಿ ನಿಲ್ಲುವಂತಹ ಸಮಯ ಇದೀಗ. ಈ ನಡುವೆ ಗಿಡ ಬೆಳೆಸಿ ಹುಟ್ಟುಹಬ್ಬ ಹೊಸ ಪೀಳಿಗೆಯ ಉಸಿರಾಗಲಿ ಅನ್ನತಕ್ಕಂತ ಒಂದು ವಿಶೇಷ ಧ್ಯೇಯವಾಕ್ಯದೊಂದಿಗೆ ತಮ್ಮ ಹುಟ್ಟುಹಬ್ಬದ ದಿನದಂದು ಗಿಡ ನೆಡುವ ಮೂಲಕ ಆಚರಿಸುವ ಸಹೃದಯರಿಗೆ ಪ್ರಮಾಣ ಪತ್ರ ನೀಡಿ ಪ್ರೋತ್ಸಾಹಿಸ್ತಾ ಬರುತ್ತಿರುವ ಸಂಸ್ಥೆಯೇ ಕಸ್ಬೆ ಹಸಿರು ದೀಪನ. ಇಲ್ಲಿ ಪ್ರಮಾಣ ಪತ್ರ ಅನ್ನೋದಕ್ಕಿಂತ 400ಕ್ಕಿಂತ ಹೆಚ್ಚು ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಅಂತ ಹೇಳ್ಬಹುದು. ಕಸ್ಬೆ ಹಸಿರು ದೀಪನ ಹುಟ್ಟಿದೆ ಒಂದು ಅನಿವಾರ್ಯ ಸಂದರ್ಭದಲ್ಲಿ. ನನ್ನ ಮಗಳ ಹೆಸರು ಕಸ್ಬೆ ಅಂತ. ಅವಳ ಹುಟ್ಟು ಕೊರೋನಾದ ಭೀಕರ ಸಂದರ್ಭದಲ್ಲಿ ಆಗಿತ್ತು. ನಿಮಗೆ ಗೊತ್ತಿದೆ ಎಷ್ಟು ಆಮ್ಲಜನಕ್ಕೋಸ್ಕರ ನಾವು ಒದ್ದಾಡಿದ್ದೀವಿ ಅನ್ನುವಂಥದ್ದು. ನಾವು ಸಹ ಒಂದು 21 ದಿನ ಆಸ್ಪತ್ರೆಯಲ್ಲಿ ಒದ್ದಾಡಬೇಕಾಗಿತ್ತು. ಹಾಗೆ ನೆಕ್ಸ್ಟ್ ಇಯರ್ ಬರಡೆ ಹೇಗೆ ಮಾಡೋಣ ಅಂತ ಯೋಚನೆ ಮಾಡುವಾಗ ನಮ್ಗೆ ತಲೆ ಹೊಳೆದದ್ದು ಗಿಡ ನೆಟ್ಟು ಆಮ್ಲಜನಕವನ್ನ ಪರಿಸರ ಕೊಡುವಂತ ಒಂದು ಒಳ್ಳೆಯ ಕಾರ್ಯ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸೋಣ ಅಂತ. ಅಂದು ಆರಂಭವಾದಂತಹ ಈ ದೀಪನ ಅಂದ್ರೆ ಮೆರವಣಿಗೆ ನಡೀತಾ ಬರ್ತಾ 400ಕ್ಕಿಂತ ಹೆಚ್ಚು ಜನರ ಹುಟ್ಟುಹಬ್ಬವನ್ನ ಗಿಡ ನೆಡುವ ಮುಖಾಂತರ ಆಚರಿಸಿದ್ದೇವೆ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಿಕೊಂಡು ಇವತ್ತು ನನ್ನ ನೆರೆಹೊರೆಯಲ್ಲಿ ಕೇಳಿದಾಗ ಸಂಪರ್ಕ ಹತ್ರ ಹೀಗೆ ಮಾತಾಡ್ತಿರುವಾಗ ನಾವ್ಯಾಕೆ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಬಾರ್ದು, ಯಾಕಂತ ಹೇಳಿದ್ರೆ ಇಲ್ಲಿ ಅದು ಮುಖ್ಯವೂ ಹೌದು. ಇಲ್ಲಿ ನಾವು ಕಾರ್ಮಿಕರ ದಿನಾಚರಣೆಯ ಸಂದರ್ಭ ನಾವು ಇಬ್ಬರನ್ನ ಸನ್ಮಾನಿಸಲಿಕ್ಕಿದ್ದೇವೆ. ವಿಶೇಷವಾಗಿ ಒಬ್ರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತೇವೆ. ಅದೇ ರೀತಿ ತಮಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನ ಪ್ರೀತಿಯಿಂದ, ನಿಷ್ಠೆಯಿಂದ, ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿಕೊಂಡು ಹಲವು ವರ್ಷಗಳಿಂದ ಬಂದಿರತಕ್ಕಂಥ ಯಮುನಾ ಅವರನ್ನ ನಾವಿಲ್ಲಿ ಸನ್ಮಾನಿಸುತ್ತಿದ್ದೇವೆ. ಅದರ ಜೊತೆಗೆ ಕಳೆದ 46 ವರ್ಷಗಳಿಂದ ನಮಗೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಈ ಪರಿಸರದಲ್ಲಿ ಪೇಪರ್ ಹಾಕ್ತಕ್ಕಂಥ ಒಬ್ಬರನ್ನ ನಾವು ಸನ್ಮಾನಿಸ್ತಾ ಇದ್ದೇವೆ. ಯಾಕಂದ್ರೆ ವಿಶೇಷವಾಗಿ ಅವರು ನಮ್ಗೆ ಕಾರ್ಮಿಕರು ಅಂತ ಇಲ್ಲಿ ನನಗೆ ಗುರುತಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂತಹ ಒಂದು ಸುಂದರ ಕಾರ್ಯಕ್ರಮಕ್ಕೆ ನೀವೆಲ್ಲ ಇದು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿಯಾಗಲಿಕ್ಕಿದ್ದೀರಾ. ಈ ಸುಂದರ ಕಾರ್ಯಕ್ರಮಕ್ಕೆ ಯಾರನ್ನ ಗೆಸ್ಟ್ ಆಗಿ ಹೇಳೋಣ ಅಂತ ಹೇಳಿದಾಗ ನಮಗೆ ಪ್ರಥಮ ತಲೆಗೆ ಹೊಡೆದದ್ದು ಶ್ರೀಯುತ ಅರವಿಂದ್ ಬೋಳ ಅವರು. ಯಾಕಂತ ಹೇಳಿದ್ರೆ ಅವರು ಇದೇ ಪರಿಸರದಲ್ಲಿ ಇದ್ದವರು ಅನ್ನುವಂತ ಒಂದು ಕಾರಣ, ಹಾಗೂ ಈಗಿನ ಚಲನಚಿತ್ರ ಇದರಲ್ಲಿ ಮೇರು ನಟರು, ಅತ್ಯಂತ ಉತ್ತಮ ನಟರಾಗಿ ಎಲ್ಲರ ಮುಖದಲ್ಲಿ ಹಸನ್ಮುಖಿಯನ್ನ ಕೊಟ್ಟಂತಹ ಉತ್ತಮ ಹಾಸ್ಯ ನಟರು ಹೌದು. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ, ಎಕ್ಕೂರಿನ ಜನತೆಯ ಪರವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದಕ್ಕೆ ಇನ್ನೊಬ್ರು
ಹಿಂದಿನಿಂದ ಕಾರಣವರು ಪ್ರವೀಣ್ ಚಂದ್ರ ಅವರು. ಹಾಗೇನೆ ಉತ್ತಮ ಆಡಳಿತ ಮಾಡಿಕೊಂಡು ಈ ಜನತೆಯ ಜೊತೆ ಬೆರೆತುಕೊಂಡು ಪ್ರತಿಯೊಂದು ಕಾರ್ಯಕ್ರಮ ಅವರನ್ನ ಮುಖತಃ ಇವತ್ತು ನಾನು ಭೇಟಿ ಆದ್ರೆ ಫ್ಲೆಕ್ಸ್ ಅಲ್ಲಿ ಯಾವತ್ತೊಂದು ನೋಡ್ತಾ ಇದ್ದೀನಿ. ಎಲ್ಲಾದ್ರೂ ಅವರ ಸಾಧನೆಯನ್ನ ನಾವು ಆ ಮುಖಾಂತರ ತಿಳ್ಕೊಂಡಿದ್ದೇನೆ. ಹಾಗಾಗಿ ಸಾಧನೆಯ ಹರಿಕಾರ ಇನ್ನು ಮುಂದಿನ ಅನೇಕ ಸಾಧನೆಗಳನ್ನ ಈ ಪರಿಸರದಲ್ಲಿ ಮಾಲೀಕಿರುವವರು ಶ್ರೀ ಪ್ರವೀಣ್ ಚಂದ್ರಾಲ್ ಅವರು ಈ ವೇದಿಕೆಗೆ ಸೂಕ್ತ ಅಂತೇಳಿ ಅವರನ್ನ ಆಹ್ವಾನಿಸ್ತಾ ಇದ್ದೇವೆ. ಪ್ರೀತಿಯಿಂದ ನಮ್ಮ ಕಡೆಗಳು ಬಿಟ್ಟು ಬಂದಿದ್ದೀರಾ, ನಿಮಗೆ ಸ್ವಾಗತ. ಚಲನಚಿತ್ರ ನಿರ್ದೇಶಕರಾದಂತಹ ಸುಮನ್ ಸುವರ್ಣ ಅವರು ಇವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇವರಿಗೆ ಶಶಿಧರ್ ಶೆಟ್ಟಿ ಅವರು, ಇವರಿಗೆ ಹರೀಶ್ ಪುಂಜ್ ಅವರು, ಸಂಪತ್ ಶೆಟ್ಟಿ ಅವರು ಇದ್ದಾರೆ. ಇವರನ್ನ ಪ್ರೊಫೆಸರ್ ಶ್ರೀತಾ ದೀಪ ಸನ್ಮಾನ ಕಾರ್ಯಕ್ರಮ. ಇಂದು ಸನ್ಮಾನಗೊಳ್ಳಿಕೆಯವರು ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಅವರು ವೇದಿಕೆ ಬರಬೇಕೆಂದು ಕೇಳಿಕೊಳ್ಳುತ್ತಾರೆ. ಅಂಬೇಡ್ಕರ್ ನಿವಾಸಿ ಬಾಬು ಶೆಟ್ಟಿ ಮತ್ತು ಕಮಲಾ ಶೆಟ್ಟಿ ದಂಪತಿಯ ಪುತ್ರನಾಗಿ 18/12/1961ರಲ್ಲಿ ಜನಿಸಿದ ಇವರು ತಮ್ಮ 6ನೇ ವರ್ಷಕ್ಕೆ ತಂದೆಯನ್ನ ಕಳೆದುಕೊಳ್ಳಬೇಕಾಯಿತು. ಮನೆಗೆ ಆಧಾರವಾಗಿದ್ದ ತಂದೆಯನ್ನು ಕಳೆದುಕೊಂಡ ಇವರು ವಿದ್ಯಾಭ್ಯಾಸ ಪಡೆದದ್ದು ಕೇವಲ 6 ತಿಂಗಳು. ತಂದೆಯ ಮರಣ ನಂತರ ಅನಿವಾರ್ಯವಾಗಿ ಶಾಲೆ ಬಿಡಬೇಕಾಯಿತು. ಆಟ ಆಡಬೇಕಾಗಿದ್ದ ಸಮಯದಲ್ಲಿ ಮನೆಯ ದೊಡ್ಡ ಜವಾಬ್ದಾರಿಯನ್ನ ಹೊತ್ತು ತನ್ನ 6ನೇ ವರ್ಷಕ್ಕೆ ಹೋಟೆಲ್ ನಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ಅವರು ಹೇಳುವಾಗೆ ತನ್ನ ಆರಂಭದ ದಿನಗಳಲ್ಲಿ ಹೋಟೆಲ್ನ ಟೇಬಲ್ ಇವರಿಗೆ ಎಟಕುತ್ತಿರಲಿಲ್ಲ. ಚಿಕ್ಕ ಬಾಲಕರಾಗಿದ್ರು ಅವಾಗ. ಆದ್ರೆ ಕೆಲಸ ಮಾಡಬೇಕಾದದ್ದು ಅನಿವಾರ್ಯ ಆಗಿತ್ತು. ಮುಂದೆ 16ನೇ ವಯಸ್ಸಿನಲ್ಲಿ ಅಂದ್ರೆ 1977ರಲ್ಲಿ ಇವರು ವೃತ್ತಿ ಜೀವನವಾಗಿ ಆಯ್ಕೆ ಮಾಡಿಕೊಂಡದ್ದು ಮನೆ ಮನೆಗೆ ಪೇಪರ್ ಹಾಕುವಂತಹ ವೃತ್ತಿ. ಅಂದಿನಿಂದ ಬರೋಬ್ಬರಿ 46 ವರ್ಷಗಳ ಸುದೀರ್ಘ ಸೇವೆಯನ್ನ ನಮ್ಮ ಎಕ್ಕೂರು ಪರಿಸರದಲ್ಲಿ ನೀಡುತ್ತಾ, ಚಳಿ ಇರಲಿ, ಶೀತ ಇರಲಿ, ತನಗೆ ಜ್ವರ ಇರಲಿ, ಏನೇ ಇದ್ರು ಸೂರ್ಯ ಬೆಳಗೋದಕ್ಕಿಂತ ಮುಂಚೆ ನಿಷ್ಠೆಯಿಂದ ಬರೋಬ್ಬರಿ 2 ಗಂಟೆಗಳ ಕಾಲ ಕಾಲ್ನಡಿಗೆಯಲ್ಲಿ ಮನೆ ಮನೆಗೆ ತೆರಳಿ ಪೇಪರ್ ಹಾಕಿಕೊಂಡು ಬರುತ್ತಿದ್ದಾರೆ. ಇದೀಗ ಈ ವಯಸ್ಸಿನಲ್ಲಿ ತನ್ನ ನೆಚ್ಚಿನ ಕಾಯಕವನ್ನು ಮುಂದುವರಿಸಿಕೊಂಡು ಬರುತ್ತಿರುವ ಇವರಿಗೆ ಇವರ ಕಾಯಕದಲ್ಲಿ ಬದ್ಧತೆ, ನಿಷ್ಠೆ ಇದ್ದು ನಗುಮುಖದಿಂದ ಎಲ್ಲರನ್ನ ಮಾತಾಡಿಸಿಕೊಂಡು ಪೇಪರ್ ಹಾಕ್ತಾ ಬರ್ತಾ ಇದ್ದಾರೆ. ಧನವಂತಿ ಅವರನ್ನ ಮದುವೆಯಾಗಿ ಶ್ರೀಯುತ ತಿಮ್ಮಪ್ಪ ಶೆಟ್ಟಿ ಅವರಿಗೆ ಪ್ರವೀಣ ಮತ್ತು ಪ್ರದೀಪ ಎಂಬ 2 ಗಂಡು ಮಕ್ಕಳು ಹಾಗೂ ಒಬ್ಳು ಹೆಣ್ಣು ಮಗಳು ಪ್ರಶೀತಾ ಅಂತ. 3 ಜನರಿಗೂ ಮದುವೆ ಆಗಿದೆ. ಸುಖ ಸಂಸಾರ ಇವರದು. ಇವರ ಈ ನಿಸ್ವಾರ್ಥ ಸೇವೆ ನಮ್ಮ ಎಕ್ಕೂರು ಜನತೆಗೆ ಇನ್ನು ಮುಂದೆಯೂ ಸಿಗಲಿ, ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನ ಕರುಣಿಸಲಿ ಎಂದು ಎಕ್ಕೂರಿನ ಸಮಸ್ತ ಜನರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾವು ನೀಡುವ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಎಕ್ಕೂರಿನ ಎಲ್ಲರಿಗೂ ಯಮುನಜಿ ಎಂದೇ ಪರಿಚಿತರಾಗಿರುವ ಇವರು ಪೌರ ಕಾರ್ಮಿಕರಾಗಿ ನಮ್ ಜೊತೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ವೇದಿಕೆಗೆ ಬರಬೇಕು ಹೇಳ್ಕೊಳ್ತೇನೆ. ಹಲವು ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿರುವ ಇವರ ಕಾಯಕ ನಮ್ಮ ಸಮಾಜದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಎಕ್ಕೂರಿನ ಜನತೆಯ ಆರೋಗ್ಯದ ದೃಷ್ಟಿಯಿಂದ, ಶುಚಿತ್ವದ ದೃಷ್ಟಿಯಿಂದ ಪೌರ ಕಾರ್ಮಿಕರ ಪಾತ್ರ ಬಹುದೊಡ್ಡದು. ಇಂತಹ ಪೌರ ಕಾರ್ಮಿಕರು ನಮ್ಮ ಮನೆಯ ಬಳಿ ಬಂದಾಗ ಹಸಿ ಕಸ, ಒಣ ಕಸ ಬೇರ್ಪಡಿಸಿ ಗೌರವಯುತವಾಗಿ ಅವರಿಗೆ ಕಸವನ್ನ ಹಸ್ತಾಂತರಿಸಿ ಎಂದು ಮಂಗಳೂರಿನ ಜನತೆಯಲ್ಲಿ ವಿನಂತಿಸುತ್ತಾ, ಇಂತಹ ಮಂಗಳೂರಿನ ಪೌರ ಕಾರ್ಮಿಕರನ್ನ ಎಲ್ಲರನ್ನ ನೆನೆಸುತ್ತಾ ಅವರೆಲ್ಲರ ಪರವಾಗಿ ಯಮುನಾ ಅವರನ್ನ ಎಕ್ಕೂರಿನ ಜನತೆಯ ಪರವಾಗಿ ಸನ್ಮಾನಿಸುತ್ತಿದ್ದೇವೆ. ಅಂತ ಇನ್ನಿರುವರಿದ್ದಾರೆ, ಅವರು ವೇದಿಕೆಗೆ ಬಂದು ಗ್ಲೌಸ್ ಅನ್ನ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಾಗರ್ ಎಲೆಕ್ಟ್ರಿಕಲ್ಸ್ ಇವರು ಅವರಿಗೆ ಗ್ಲೌಸ್ ಅನ್ನ ಒದಗಿಸಿ ಕೊಟ್ಟಿದ್ದಾರೆ. ವೇದಿಕೆಗೆ ಬಂದು ಅತಿಥಿಗಳ ಕೈಯಿಂದ ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಡೆಸಿಕೊಳ್ಳಿ. ನಿಮ್ಮ ಆರೋಗ್ಯ ಸಹ ಅಷ್ಟೇ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ದಯವಿಟ್ಟು ಜನತೆಯಲ್ಲಿ ಒಂದು ವಿನಂತಿ. ನಮಗೆ ಅರ್ಥ ಆಗ್ತಿಲ್ಲ, ಅದನ್ನ ದಯವಿಟ್ಟು ಹಸಿ ಕಸ, ಒಣ ಕಸ ಬೇರ್ಪಡಿಸಿ ಕುಪ್ಪಿ ಚೂರುಗಳನ್ನ ಆ ಕಸದಲ್ಲಿ ಹಾಕಬೇಡಿ ಅಂತ ಕೇಳ್ತಾ ಒಂದೆರಡು ಮಾತು ಶ್ರೀಯುತ ಅರವಿಂದ್ ಬಾಳ್ ಅವರಿಗೆ ವೇದಿಕೆ. ಕಾರ್ಯಕ್ರಮದ ಕಾರ್ಮಿಕರ ದಿನಾಚರಣೆಯನ್ನು ಬಂಡ ಮಾತೆಲ್ಲ ಪುಟ್ಟದ್ದು ಸೈಪ್ರೇಟ್ ಆಗಿ ಕಾರ್ಮಿಕೇನೆ ಏಲ್ಲ ದನಿಯತ್ತೆ ಆಯ ದನಿಯಾದಿದ್ದಲ್ಲ ಆಯ ಬೇಲೆ ಮಾಡ್ತಂದೆ ಒಂದು ಉದಾಹರಣೆಗೆ ಎಂದಿನ ಅಂದ್ಕೇಂಡ ನಮ್ಮ ಎದುರು ಕಾರ್ಪೊರೇಟರ್ ಆದ ಪ್ರವೀಣ್ ಚಂದ್ರ ಆಳ್ವ ಕುಲ್ಲದೇರೆ ಆ ನಿಜವಾದ ಕಾರ್ಪೊರೇಟರ್ ಆ ಬೇಟೆಗಳು ಮಲ್ಪವಳು ಆ ಎಂಚಿನ ಅಂದ್ಕೇಂಡ ಯಾರು ಈತ ವರ್ಷೋಡು ಇಂಚಿತ್ತು ಒಂದಿಲ್ಲ ಆ ಓಳು ಬೇಲೆ ಹಾಪುಡು ಅವಳು ಬತ್ತದು ಉಂಟು ಯಾಕೆಂದ ಆ ಬೇಲದ ಬಗ್ಗೆ ಆ ಬೇಲೆ ಎಟ್ಟೆ ಹತ್ರ ಇಜ್ಜ ಅಂತ ಬಂದ ಆ ಮನುಷ್ಯ ಗೌ ಬೋಡಾಯಿ ಅಂಜಾದೆ ಅರ್ನ ಎಂಗ್ಲು ವಾ ಏರಿಯಾದ ಆರು ಕಾರ್ಪೊರೇಟರ್ ಅದು ಉಂಟಲ್ಲ ಅರೆಗೆ ಓಟ್ ಮಲ್ಪೇದ ಯಾಕೆಂದ ಅರ್ನ ಬೇಲೆ ಎಟ್ಟೆ ಉಂಟು ಮನುಷ್ಯ ಅಪ್ಪನ ಪುಟ್ಟದ್ದು ಸೈಪ್ರೇಟ ಆ ಎಟ್ಟೆ ಕೆಲಸ ಮಾಡ್ತದೆ ಆಯ್ನ ದಿನ ಕರಿಯೋಡಿಗೆ ಹೆಚ್ಚಿನ ಮನುಷ್ಯ ಮರಾದ ಪುಟ್ಟದ ಮರಾದ ಸೈಪುಡು ನೈಟ್ ಎಟ್ಟೆ ಮರ ಮಾತ್ರ ದೇವಸ್ಥಾನ ಮುಟ್ಟುಡತ್ತಂದ್ರೆ ಹಾಲು ಮರ ಸಿದ್ಧದಿ ಕೆಳಗೆ ಪೋಟು ಅಂಜಾದೆ ನಮ್ಮ ಪ್ರತಿಯೊಂದು ಮನುಷ್ಯ ಅರ್ಥ ಮಾಡ್ತಾನೋಡ ಆಯ್ನ ಈತ 45 ವರ್ಷಡು ಪೇಪರ್ ಪಾಡೊಂದು ಬಂದಿರ ಅನ್ನ ಕಾಯಕ ಅದು ಪೆರೆ ಯಾವ ಅಣ್ಣ ಮನುಷ್ಯ ಯಾಪಲ ಪ್ರತಿಯೊಂದು ಬೇಲೆ ಬರ್ತದೆನ್ನು ಜಡ ಯಾಕೆಂದ್ರೆ ನೀ ಪೋಯಿದಿನ ಮಲ್ಲೇಜ್ ಎಲ್ಲ పోయిన మళ్ళీ చెల్లని పోయింది పన్పుడకులు ఇప్పుడు ಅವಳ ಈ ಪೊರ್ತುಗೂ ಇತ್ತೆ ಸೆಕೆತ ಪೊರ್ತುಗೂ ಆ ಪೇಪರ್ ಮಣ್ಣು ಅಡ್ಡಿ ಬಾಡಿ ಅಂಚಿ ಪನ್ಪುಡಕಲೇ ಹೋಗ್ಲಿ ಪಣ್ಣ ಮನುಷ್ಯಗೆ ಹಾಗೆ ఆయన ಕಷ್ಟ ಸಹಿಸೊಂಡ್ರ ಆಪುಜಿ ಅಂಚಿನಕ್ಲೆ ಸನ್ಮಾನ ಮಲ್ಪಡಿಂದ ಬಂದ ಗೌರವ ನಿಜವಾದ ಈ ಕಾರ್ಯಕ್ರಮ ಎಲ್ಲೇ ಕಾರ್ಯಕ್ರಮ ಆದಪ್ಪೋ ಆಂಡ ಪೊರ್ಲುದ ಕಾರ್ಯಕ್ರಮ ನಮ್ಮ ಯಾಪಲ ಎಲ್ಲೊಳಂಗಿನ ಅಂದಕ್ಕೆ ಜನ ಫುಲ್ ಸೇರಿದ ಮನವಲ್ಲ ಕಾರ್ಯಕ್ರಮ ನಡಪುಡು ಅವನು ಏತೋ ಕುಂದು ಕೊರತೆ ಉಪ್ಪುಡು ಆಡ ಈ ಕಾರ್ಯಕ್ರಮಗಳು ಕುಂದು ಕೊರತೆ ಇಜ್ಜಿ ಆಡ ಮೋಖ್ಯ ಉಂಟು ಮೋಖ್ಯ ಎತ್ತಿನ ಕಾರ್ಯಕ್ರಮ ಯಾಕಂದ್ರೆ ಮಿಕ್ಲಿಗೆ ಸನ್ಮಾನ ಬಂದ ಪಟ್ಟಿಗೆ ಅಕ್ಲೆ ಬುಧರನ್ನತ್ತೆ ಆಡ ಇಂಚಿನ ಅಂದಕ್ಕೆ ಆ ಸನ್ಮಾನಗೂ ಅಕ್ಲಿಗೆ ಯೋಗ್ಯತೆ ಅರ್ಹತೆ ಉಂಡ ಅಂದು ತೂದು ಸನ್ಮಾನ ಮಲ್ತೊಂದಲ್ಲಿ ಇತ್ತ ಆ ಪುಂಜೋಗು ಕೊಂಚ ಕಾರ್ಮಿಕರನ ದಿನಾಚರಣೆ ತಾನಿ ಅವರಿಗೆ ಸನ್ಮಾನ ಆತನನ್ನು ಬಂಡ ಆ ರೀತಿಯನ್ನ ದಿನ ಏತನೇಟ ಉಂಡ ಆತ ದಿನ ನೆನಪುದೀಪಂಚಿನ ಕಾರ್ಯಕ್ರಮ ಅಂದ್ರೆ ಭಾರಿ ಪುರ್ಲದ ಕಾರ್ಯಕ್ರಮ ಇಂಕ ಭಾರಿ ಖುಷಿ ಆಡದ ಯಾಕಂದ್ರೆ ನಮಗೆ ಕಜಾವ ಕೊಳಪುನಕಲು ಬರ್ತಿ ಪಟ್ಟಿಗೆ ನಮ್ಮ ಇಂಜಿನ ಅಂದು ಬಂತ ಅಲ್ಲೇ ಕಜಾವದಾಕಲು ಬರ್ತಾರೆ ಎಂದು ಬಂತ ಅವಂಕಲೇ ಡ್ರಾಮಾಡ್ಲ ಬಂತ ಫಿಲ್ಮ್ಡ್ಲ ಬಂತ ಅತ್ತಂದ ಪ್ರೈವೇಟ್ ಚಾಲೆಂಜ್ ಇಲ್ಲ ಯಾನೇ ಅವೇ ಪಾತ್ರವನ್ನು ಬಂತದೆ ಜನಪಲಿನ ಮನಸ್ಸಿಗೆ ಅಂದಿಲ್ಲ ಅವೇ ಪಾತ್ರ ಇಲ್ಲ ಅಂದ್ರೆ ಕಜಾವ ಕೊಳಪನಂಚಿನ ಪಾತ್ರ ಬಂತೆ ಆಯ್ತ ಬೇರೆ ಬೇಜಾರ್ದು ಆದ ಒಂದು ಬಂದಿದೆ ಯಾನು ಜನಪಲೆ ತಿರುಪಾದ್ರೆ
ಅಂಚಾದೆ ಎಂಕ್ ನಿಕ್ಲೆಲ್ಲಕಂದ್ರ ಪಾತ್ರ ಮನ್ಪೋಯದಾಗಿಂದಕ್ಕೆ ಐಟ್ ಜನಗಳಿಗೆ ವಿಷಯ ತಿಳಿಯೋಡು ಅಗ್ಲೆ ಬೇತೆ ಬೇಲೆ ಮಲ್ಪೆರೆ ಅವನ್ನೇ ಈ ಬೇಲೆ ಬೈದಿನತ್ತೆ ಪ್ರತಿ ಮನುಷ್ಯಗೂ ಒಂದು ಕಾಯಕ ಅಂದ ದೇವರು ಕೊಡ್ತಿಪ್ಪೇರು ಆ ಕಾಯಕರು ಆಯ ಮಲ್ಪೊಡೆ ಅಂಚಾದೆ ಆ ಪುಣ್ಯೋಗು ಸನ್ಮಾನ ಆಯ್ನ ಇಟ್ಟೇನ ದಯಗನಿಗೆ ಐನ ತೋದು ಪ್ರೇತಕ್ಲೆ ಆ ಕಾಯಕನು ಮಲ್ಪನಕ್ಲೆ ನನ್ನ ತುಂಬಾಗ ಆ ಎಂಕ್ಲೆಗೆಲ್ಲ ಸನ್ಮಾನ ಆವಡು ಎಂಗೆಲ್ಲ ನಿಯತ್ತನ ಬೆನೋಡು ನಿಯತ್ತನ ಬೆನ್ನ ಜನಕುಲು ಎಂಕ್ಲೆನ ಗುರ್ತದೀಪರೆ ಇಂಚನ ಗೌರವ ಮಲ್ಪೆರಂಗ ಆಕಲ ಮನಸ್ಸು ಪುಟ್ಟುಂಡು ಅಂಚಾದ ಈ ಕಾರ್ಯಕ್ರಮ ಬಾರಿ ಪೊರ್ಲದ ಕಾರ್ಯಕ್ರಮ ಇಂಚಿನ ಕಾರ್ಯಕ್ರಮ ಯಾಪಲ ನಮ್ಮ ಕೇಶವ ರಾಮಕುಂಜ ಯಾ ನಿಜವಾದ ನಿಮಿಟ ತೋತಿಲ್ಲಾಯ್ತಿ ಆದ್ರೆ ಈ ಕಾರ್ಯಕ್ರಮ ಇದ್ದೇನೆ ಮನುಷ್ಯ ಏರನ್ನೆಂದು ಗೊತ್ತೊಚ್ಚಿ ಆಮೇಲೆ ಕಾರ್ಯಕ್ರಮದ ಆಗಿನಿಗೆ ಯಾಲ್ಲ ಒಂದು ಕಾರ್ಖಾನೆ ಬೇಲೆ ಮಲ್ತಂದ್ರೆ ಆ ಟೈಮು ಕಮ್ಯುನಿಸ್ಟ್ ಪಕ್ಷ ಅಂದ ಬಣ್ಣ ಕಾರ್ಮಿಕ ದಿನಾಚರಣೆ ಏನೆಗನ್ನಿಗೆ ನಾವು ಕಮ್ಯುನಿಸ್ಟ್ ಪಕ್ಷಕ್ಕೂ ನಿಂತಂದ್ರೆ ಅಪ್ಪಗ ಎನ್ನ ಪಲೆ ನಿಜವಾದ ಮಲ್ಲ ಕಮ್ಯುನಿಸ್ಟ್ ದಾರೆ ಮಾತ್ರ ಕೆಲವರಿಗೆ ಗೊತ್ತುಂಡು ರಾಮಚಂದ್ರ ಬಣ್ಣದ ಆರು ಈ ಲೋಕಡಿದ್ದೀರಿ ಆಂಡ ಆ ಟೈಮ್ಗೇನೆ ನೆನಪುದಿ ನಿಮಿತ್ತ ದಿನ ಕಾರ್ಮಿಕ ದಿನಾಚರಣೆ ಇಂಚಿನ ಒಂದು ಎಟ್ಟೆ ಕಾರ್ಯಕ್ರಮ ಮತ್ತಿನ ಈ ಕಾರ್ಯಕ್ರಮ ಈ ತೇಟ ಹೊರಿಯರ ಬಲ್ಲಿ ಮಕ್ಕಳು ಪಂಡರೆ ಎಂಗ ದೈ ನಡಪುರ ಕಾರ್ಯಕ್ರಮ ದೈ ಇತ್ತೆ ಬೋಡೆ ದೈಗಂದಿಗೆ ಓಡೋಂದ್ರೆ ಆಂಡ ಕೆಲವರನ್ನ ದೈನ ಓಲ್ ನಡಪುಣಿಂದಿಗೆ ಹಾಕಲ್ಲ ದಿಕ್ಕೇಳೇ ನಡೋದಾಗ್ತದೆ ಪಂಡ ರಡ್ಡರ ಸಂತಡೆ ಪುಡಾಯ ಪಕ್ಕ ದೈ ಓಡಿದೆ ಪುಡಾಯ ತಿಗಲೇದಿ ಓಡಾಡ್ತದೆ ಅಂಚಿನ ಪರಿಸ್ಥಿತಿ ಬೈತೀನಿ ಓಡಾಡಿ ನಮ್ಮ ಇತ್ತೆ ಪ್ರವೀಣ್ ಚಂದ್ರ ಅವರು ಎಕಡೆ ಬಂದರೆ ಪಂಚಾಯತ್ ಅಂಚು ತೋಲೆ ಇಂಚು ತೂವಚ್ಚಿದೆ ಯಾಕಂದ್ರೆ ಟ್ಯಾಕ್ಸ್ ಕಟ್ಟ ಸೈಪಾರ ಆರು ಪಂಡದ ಮನೆ ಬಂದು ಫೋನ್ ಬರ್ತಾರೆ ಆ ಟ್ಯಾಕ್ಸ್ ಅನ್ನು ಕಮ್ಮಿ ಮಾಡ್ತಾರೆ ಮಗಲೇ ಬೇಡಿಯ ಅಂಚಾದೆ ನನ್ನ ಕಾರ್ಪೊರೇಷನ್ ಇಂಚಿನ ಏನೇಳು ದಯನಾಡ ಪುಣ ಮಾಡಿ ನಮ್ಮ ಕಾರ್ ನಡಪುಣನೇ ಬಾರಿ ಬಂಗೋಕೊಂಡು ಅಂಚಾದೆ ఆయన ನಮ್ಮ ಪಂಚಾಯತ್ ಹಂಚಿ ಏರೆಲ್ಲ ಪಾಪದಕ್ಕೆ ಉಳ್ಳೇರಿಂದಾಂಡ ಹಂಚಿ ಜಾಗದೆತ್ತದೆ ನಮ್ಮ ಪೊರ್ಲುಡು ಉಪ್ಪುಡ ಎಟ್ಟೆ ಇದೇ ಬಂದದೆ ಪ್ರವೇಶನ್ ಆಳ್ವರಿಗೆ ಪಾತ್ರೆರಡು ಆರು ಪಾತ್ರೆರಡೆ ಯಾಕಂದ್ರೆ ಪಾತ್ರೆನ ಯೋಗ್ಯತೆ ರಂಡು ಅರ್ಹತೆಲ್ಲ ಉಂಡು ಯಾರು ವಾ ವೇದಿಕೆ ಎಲ್ಲ ಪ್ರವೀಣ್ ಚಂದ್ರ ಆಳ್ವರ ಬಗ್ಗೆ ಯಾಪಲ ಪಾತ್ರದ ಯಾಕಂದ್ರೆ ಆರು ಸುರೂಕು ಓಟು ಬಂದಾಗ ಎಲ್ಲ ಇಲ್ಲದ ಬರ್ತದೆ ಬಂತೇವೆ ಅಪಗದ ಏನ್ ಬಂತೆ ಈ ದಾಲ ಬೋರ್ಡು ಆರು ಉಳ್ಳೇರಿಂದ ಬಂದು ಆರು ಮಿತ್ತು ಆ ಒಂದು ಸ್ಥಾನ ಬರ್ಪೇರಿಂದ ಲೆಕ್ಕ ಅಂಚಾದ ಖಂಡಿತವಾದ ಈತು ವರ್ಷ ಆ ಸ್ಥಾನದ ಉಳ್ಳೇರೆ ನನಗೆಲ್ಲಂಗೆ 25ನೇ ನಮ್ಮ 2025ನೇ ಓಟು ಬರ್ಕೊಂಡು ಆ ಪೊರ್ತಗೂ ಆ ಈತಿನೇಟ ಮಂತಿನ ಕೆಲಸನು ಮಾತೆಲ್ಲ ನೆನಪುದಿದ್ದು ಅದೇನು ಗೆಂದಾಯರ್ನ ಹೆಂಗ ಖುಷಿ ಅಂಚಾದೆ ಈ ಕಾರ್ಯಕ್ರಮದ ಬಗ್ಗೆ ಹೆಂಗ ಜಿಂಗ ಮನಸ್ಸಿಗೆ ಇಷ್ಟ ಅಂದ್ರೆ ಬಾರಿ ಪೊರ್ಲದ ಕಾರ್ಯಕ್ರಮ ವರ್ಷ ಈ ಕಾರ್ಯಕ್ರಮ ಮಲ್ಪಡೆ ಈತ ಜನತೆ ನನಾತ ಜನ ಸೇರಿದೆ ಕೇಶವ ರಾಮಕುಂಜಾರಿಗೆ ಬೆರಿಬಟ್ಟದು ಸಪೋರ್ಟ್ ಮಲ್ಪಡ್ಬಾರ್ದೆ ಅಂತ ಏನೊಂದು ಎಲ್ಲ ನನ್ನ ಪಾತ್ರ ಮುಗಿದ ನಾನು ಬಹಳಷ್ಟು ಕಾರ್ಮಿಕ ದಿನಾಚರಣೆಗೆ ಹೋಗಿದ್ದೇನೆ. ನಾನು ಕೂಡ ನನಗೆ ಪರಿಚಯ ಇಲ್ಲ ಅರುಣ್ ಬೋಡ್ರ ಅವರಿಗೆ, ನಾನು ಫೋನಲ್ಲಿ ಪರಿಚಯ ಆದದ್ದು. ಬಟ್ ಸಂಪತ್ ನನ್ನ ಎಲ್ಲಿ ಕೇಳಿದೆ, ಸಂಪತ್ ನನ್ನ ಮನೆಯಲ್ಲಿ ಆಯ್ತು. ಮತ್ತೆ ವಿಷಯ ಕೇಳಿದಾಗ ಅವರು ಲೇಬರ್ ಡೇಗೆ ಈ ಸಸಿಗಳ ಬಗ್ಗೆ ಮತ್ತೆ ಈ ಇಬ್ಬರು ನಮ್ಮ ಒಂದು ಅಕ್ಕನನ್ನು ಒಂದು ನಮ್ಮ ಅಣ್ಣನನ್ನು ಸನ್ಮಾನಿಸುವಂಥದ್ದು, ಒಂದು ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು, ಒಂದು ನಮ್ಮ ಸ್ವಚ್ಛತಾ ವಾರಿಯರ್ ಅವರು ಇಲ್ಲದಿದ್ರೆ ಇಡೀ ನಗರವೇ ಏನೋ ಹೇಗಾಗುವಂತ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಒಂದು ದಿವಸ ಸ್ಟ್ರೈಕ್ ಆದ್ರೆ ಇಡೀ ಮಂಗಳೂರು ನಗರ ವಾಸನೆ ಬರ್ತದೆ ಅಂತ ಅವರು ಆ ದೇವರ ವಾರಿಯರ್ಸ್ ಅವರು. ಹಾಗೆ ಪೇಪರ್ ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಗೆ ಯಾವುದೇ ಇಡೀ ದೇಶ ಪರದೇಶಗಳ ಯಾವುದೇ ವಿಚಾರಗಳು ತಿಳಿಬೇಕಾದ್ರೆ ಪೇಪರ್ ಅವರು ಅದು ಕೂಡ 5 ಗಂಟೆ ಒಳಗೆ ನಮ್ಗೆ ಪೇಪರ್ ಹಾಕುವಂತವ್ರು. ಬಹಳ ಒಂದು ಒಳ್ಳೆಯ ಸಿಲೆಕ್ಷನ್ ಮಾಡಿದಿರಿ, ನಿಮ್ಗೆ ಅಭಿನಂದನೆ. ಎಜುಕೇಶನ್ ಇಸ್ ಅ ವೆರಿ ಪವರ್ಫುಲ್ ವೆಪನ್ ಟು ಚೇಂಜ್ ದ ಸೊಸೈಟಿ ಅಂತ ಹೇಳ್ತಾರೆ. ಶಿಕ್ಷಣ ಇಂದ ಮಾತ್ರ ಸಾಧ್ಯ ಇಡೀ ಸಮಾಜವನ್ನು ಬದಲಾವಣೆ ಮಾಡಬಹುದು. ಇವತ್ತು ರಾಮಕುಂಜ ಕೇಶವ್ರವರು ಏನ್ ಮಾಡ್ತಾ ಇದ್ದಾರೆ, ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಶಿಕ್ಷಣ ನಮ್ಮನ್ನು ಏನು ಅದರ ಬಗ್ಗೆ ಅವರು ಬರ್ತ್ಡೇ ದಿವಸ 400 ಮಂದಿಯನ್ನು ಆಯ್ಕೆ ಮಾಡಿದ್ದಾರೆ ಅವರ ಟೀಮ್ ಅಲ್ಲಿ. 400 ಮಂದಿಯಿಂದ ಆಕ್ಸಿಜನ್ ಸಿಗತ್ತೆ ಅಂತಲ್ಲ, ಬಟ್ ಆ 400 ಮಂದಿ ಅವರ ಈ ಪ್ರೋಗ್ರಾಮ್ ನಿಂದ ಅದು
ಪುನಃ ದೊಡ್ಡದಾಗ್ತಾ ಹೋಗ್ತಾ ನಮ್ಗೆ ಸಮಾಜಕ್ಕೆ ಒಂದು ಒಳ್ಳೆಯ ಎನ್ವೈರನ್ಮೆಂಟ್. ಇವತ್ತು ಸಸಿಗಳನ್ನು ನಡ್ಪುರ್ ಬಂಡ ಅವು ಮಲ್ಲ ವಿಚಾರ ದಯಮಾಡಿ ಇನಿ 5 ಸೆಂಟ್ಸ್ ಜಾಗಿಡ್ ಪೂರ ಕೊಡಿಡ್ಲ ಕಾಂಕ್ರೀಟ್ ಪಾಡು ಕ್ಲೀನ್ ತೋಜೋಡು ಇರೇ ಬೂರ್ರೆ ಬಲ್ಲಿ ಅಡಿಪರ ಮಂಗ ಹಾಪಡು ಅನ್ನೋ ಅಂಚಿನ ಸಮಯ ಇನಿ ರಾಮಕುಂಜರು ಇಂಚಿನ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೆ ಜೈದೆ ಐಕ್ ನಮ್ಮ ಸಪೋರ್ಟ್ ಮಾಡ್ಕೊಂಡು ಅಂಚಿನ ಮಲ್ಲ ಜವಾಬ್ದಾರಿ ನಮ್ಕೊಂಡು ಇನಿ ಈತ ಮಲ್ಲ ಕಲಾವಿದರು ಈ ಕಾರ್ಯಕ್ರಮ ಬೈದರು 6 ದಾತ್ರ ಇಂದು ಮಲ್ಲ ಮಟ್ಟಿಗೆ ಹೋಗ್ಬಿಡು ಇನ್ನ ಎಂಕುಲ್ ಪುರ ರಾಜಕೀಯ ತಪ್ಪು ಎಂಕುಲ್ ಬಾಯಿ ತಿಂಗಿಡ ಪಾತಿರುವ ಮಸ್ತ್ ಪಾತಿರುವ ಅಂಡ ಹೆಚ್ಚಿನ ಅರವಿಂದ್ ಬೋಡವರ್ ಬಂಡ ನಮ್ಗೆ ಮಲ್ಲ ಹೆಮ್ಮೆ. ಇಡೀ ನಮ್ಮ ತುಳುನಾಡು ಮಾತ್ರ ನಮ್ಮ ರಾಜ್ಯದ ಮಾತ್ರ ಇಂಟರ್ನ್ಯಾಷನಲಿ ಬಾರಿ ಮಲ್ಲ ಒಂದು ಕಲಾವಿದೆ ದಯಮಾಡ ರೀಸೆಂಟ್ಲಿ ಒಂದು 7 ತಿಂಗಳು ತುಂಬು ನಮ್ಮ ಮ್ಯಾಂಗ್ಳೂರ್ ಅಸೋಸಿಯೇಷನ್ ಲೆಕ್ಕ ಬ್ಯಾರಿಂಗ್ ಹೋಗಿದ್ದೆ. ಆ ಬ್ಯಾರಿಂಗ್ ಹೋದಾಗ ದುಂಬು ಆ ರಾತ್ರಿ ಕಾರ್ಯಕ್ರಮಕ್ಕೆ 8 ಗಂಟೆಗೆ ಅರ್ನ ಕಾರ್ಯಕ್ರಮ ಇತ್ತು ಅರ್ನಲ ನಮ್ಮ ವಾಲ್ಟರ್ ನಂದಾರಿಕೆ ಅರ್ನ ಕಾರ್ಯಕ್ರಮ ಯಾರು ಇಂಚೆಲ್ಲ ಅಲ್ಪ ಇತ್ತೆ ವೇದಿಕೆ ಇಡುತ್ತೆ ಸಾರಿ ತೂಂದಿತ್ತೆ ಆ ಪ್ರೋಗ್ರಾಮ್ ನಾನು ಇಂಚೆಲ್ಲ ಬೇರೆ ಬತ್ತಿ ಹೋಗ ತಿಕ್ಕೋಲಿ ಬಂಡದು ಆರಾಮ ಟಿಕ್ಕೋಲಿಂದ ನಿಂತಿದ್ದೆ ಮೇರ್ನ ಪ್ರೋಗ್ರಾಮ್ ಅದು ಅಲ್ಪ ಜತ್ತಿ ಕೂಡ್ಲೆ ತಿಕ್ಕುನ ಬಿಡ್ಲೆ ಹೆಂಗೆ ಅಡಿ ಉಂಟು ಎತ್ತಾರೆ ಆರ್ಟಿಸ್ಟ್ ಅವಾಗ ಬಾರಿ ಹೆಮ್ಮೆ ಅಡಿ ಅವಾಗ ಏನ್ ಬಂಡೆ ಆ ಆಕ್ಟರ್ನ ಕಾರ್ಪೊರೇಟ್ ಯಾನು ಖುಷಿ ಪಂಡ ದಯಮಂಡ ಆ ಕಾರ್ಪೊರೇಟರ್ ಓಟು ಪಾಡದು ಏನ ಕಾರ್ಪೊರೇಟ್ ಬಂದಿನಾರು ಪಂಡ ಅಂಚದು ಪುನಗ ಅಂಚಿನ ವ್ಯಕ್ತಿ ನೀ ಬ್ರ್ಯಾಂಡ್ ಅಂಬಾಸಿಡರ್ ಆದ ಬೈದೇರು ನಿಖಲ ಈ ಕಾರ್ಯಕ್ರಮಕ್ಕೆ ಇಂದು ಅವೇರ್ನೆಸ್ ಖಾಲಿ ವಾರ್ಡ್ ವೈಸ್ ಅತ್ತಿ ನೀ ಕಂಕನಾಡಿ ಮಾತ್ರ ಅತ್ತಿ ಇಡೀ ಮಂಗಳೂರು ನಗರ ಪಾಲಿಕೆ ಅಜ್ಪ ವಾರ್ಡ್ ಇಲ್ಲ ಈ ಕಾರ್ಯಕ್ರಮ ಮಾಡ್ಕೊಡು ಆಯ್ತು ಬಗ್ಗೆ ಇಡೀ ಜಿಲ್ಲೆ ಮಾಡ್ಕೊಡು ಇಡೀ ರಾಜ್ಯ ಮಾಡ್ಕೊಡು ಇಡೀ ದೇಶ ಮಾಡ್ಕೊಡು ಹೆಂಚಿನ ಆ ಇನಿ ಪದ್ಮಭೂಷಣ ತಿಕ್ಕಿದ್ರೆ ನಮ್ಮ ಸಾಲುಮರ ತಿಮ್ಮಕ್ಕಗೆ ಅಂಚಿನ ಪ್ರಶಸ್ತಿ ತಿಕ್ಕಡ್ ಬಂದು ಯಾನು ಆಸೆ ಪಡ್ತಾರೆ ಇನಿ ರದ್ದು ಬಾರಿಶೋಕದ ಸನ್ಮಾನ ಈ ಸನ್ಮಾನ ಅಕಲು ಆ ಗೌರವ ಅರವಿಂದ ಬಂದಿರು ಅವು ಅಕ್ಲು ಏಪಲ ನೆನಪು ದೀಪೇರು ದಯಪಂಡ ಪ್ರತಿ ಊರಿನ ಕೆಲಸಲ ಆ ಕೆಲಸದ ಹತ್ರ ಮಸ್ತ್ ಸಮಾಜವಾಗಿ ಎಡ್ಡಾಪನ ಅಂಚಿನ ವ್ಯವಸ್ಥೆ ಅಂಚಿನ ನೀರಿಗೆ ಗುರುತಿಸಿದಾರೆ ಇಂಚಿನ ಕಾರ್ಯಕ್ರಮ ಮಂತಿನ ಇಕ್ಲೆ ಪೂರೇ ಇಲ್ಲ ದೇವರ ಎಡ್ಡೆ ಮನ್ಪಾಡು ಇನಿ ನಿಜವಾದ ಒಂದು ಭಾಷಣ ಮನ್ಪನ ವೇದಿಕೆ ಹತ್ತು ಆಂಡಲ ಟ್ಯಾಕ್ಸ್ ವಿಷಯ ಬಂದಿರು ಪಾಲಿಕೆದ ಜನಕ್ಕೆಲ್ಲ ಆ ಟ್ಯಾಕ್ಸ್ ದವರೇನು ಕಮ್ಮಿ ಮಂತಾರೆ ಪ್ರವೀಣ್ ಚಂದ್ರ ಆಳ್ವಣ ಏಪ ಮುಟ್ಟ ಸ್ವರದೆಪ್ಪನ ಶಕ್ತಿ ಕೊಡು ಆತ ನೆಟ ಆಯ್ತ ವಿರುದ್ಧ ನಾನು ಹೋರಾಟ ಮಾಡ್ಕುವೆ ನಮ್ಮ ಜನಕ್ಕೆ ಅವು ಪಕ್ಷಾತೀತವಾದ ನಮ್ಮ ಹೋರಾಟ ಮಾಡ್ಕೊಡು ದಯಪಂಡ ಇನಿ ಮಂಗಳೂರು ನಗರ ಇಂಚಿನ ಜಾಗೆ ಪಂಡ ಇಡೀ ಒಂಜಿ 4 ಆಜಿ ಡಿಸ್ಟ್ರಿಕ್ಟ್ ಉಪ್ಪು ಇಂಚಿನ ನಗರ ದಯಪಂಡ 4 ಟೈಪ್ ನಮಕ್ ನೆಟ್ವರ್ಕ್ ಉಂಟು ರೋಡ್ವೇಸ್ ಏರ್ವೇಸ್ ರೈಲ್ವೇಸ್ ಅಂಚನೆ ನಮ್ಮ NFBT ಪೋರ್ಟ್ ಪೂರ ಮಟ್ಲ ನೀರಿಡ್ಲ ಬರ್ರೆ ಹಾಕೊಂಡು ರೋಡ್ ಇಡ್ಲ ಬರ್ರೆ ಹಾಕೊಂಡು ಗಾಳಿ ಇಡ್ಲ ಬರ್ರೆ ಹಾಕೊಂಡು ಟ್ರಾಕ್ ಇಡ್ಲ ಬರ್ರೆ ಹಾಕೊಂಡು ಅಂಚಿನ ಡಿಸ್ಟ್ರಿಕ್ಟ್ ಅಂಚಿನ ಸಿಟಿ ನಮ್ಮ ದೇಶ ಅಲವೇ ಕೆಲವೇ ಬೆರಳಿಕೆ ದಂಚಿನ ನಮ್ಮ ಸಿಟಿ ಉಪ್ಪುನಿ ಐನು ಮೆತ್ತುಕೊಣಪಂಚಿನ ವ್ಯವಸ್ಥೆ ನಮ್ಮ ಪೂರ ಮನ್ಕೊಡು ಅವು ಖಾಲಿ ರಾಜಕಾರಣಕ್ಕೆಲ್ಲ ವ್ಯವಸ್ಥೆ ಇನಿ ಪೂರನ್ನೆಲ್ಲ ಜವಾಬ್ದಾರಿ ಇನಿ ಇಂಚಿನ ಬೇರೆ ಮಂದೊಂದು ಲೇರು ಐಕ್ ಒಂದು ಸಾಕ್ಷಿ ದಯಪಂಡ ರಾಜಕಾರಿ ನಾಯಕರು ಅಧಿಕಾರಿ ನಾಯಕರು ಮಾತ್ರ ಮನ್ಕೊಳತ್ತು ನಮ್ಮ ಕರ್ತವ್ಯ ನಮ್ಮ ದೇಶ ಸೇವೆ ಇಂಚಿನ ಪೂರೈಗಳ ಪೋದು ಗಡಿಟ್ಟು ನಮಗೆ ಹೋರಾಡಾರ ಪಡ ಅಲ್ಪ ಗಂಡು ಬಂದು ಅಂತಾರ ಪಡ ಅದು ಪೂರೈಗಳ ಅಸೆಂಬ್ಲಿ ಬಾರ ಪಡ ಪೂರೈಗಳ ಪಂಚಾಯತ್ ಬಾರ ಪಡ ಪೂರೈಗಳ ಕಾರ್ಪೊರೇಷನ್ ಬಾರ ಪಡ ಪೂರೈಗಳ ಅಧಿಕಾರಿ ಯಾರ ಪಡ ಆನ ಮಾತೇರಿಗಳ ದಿನೋಲ ದೇಶ ಸೇವೆ ಮಾಡ್ಬೋದು ಎಂಚ ಪಂಡ ಇತ್ತ ಪಂಡೇರಿ ಸ್ಯಾಗ್ರಿಗೇಷನ್ ಇನಿ ನಮ್ಮ ಕಜವನ್ನು ವೆಟ್ ಬಕ್ಕ ಡ್ರೈ ಬೇತೆ ಬೇತೆ ಮಂದಿ ಕೊಡಿ ನಾವು ದೇಶ ಸೇವೆ ಈ ವೆಟ್ ಮಂದಿ ಕೊಡ್ಲಿ ನಮ್ಗೆ ಐತೆ ಎನರ್ಜಿ ಮನ್ ಬರಾಪುಡು ಇದಕ್ಕೆ ಗೊಬ್ಬರ ಮನ್ ಬರಾಪುಡು ಐಟ ರೆವಿನ್ಯೂ ಜನರೇಟ್ ಆಪುಡು ಆ ರೆವಿನ್ಯೂ ಬರ್ತದೆ ಕಾರ್ಪೊರೇಷನ್ ಬರ್ಪುಡು ಕಾರ್ಪೊರೇಷನ್ ಕಾಸು ಬತ್ತಿ ಕೂಡಲೇ ನಿಕ್ಲಿ ಟ್ಯಾಕ್ಸ್ ಕಮ್ಮಿ ಹಾಕೊಂಡು ಅಂಚಾದ ಪುನಗ ನಮ್ಮ ಸೇವೆ ಓಲು ನಮಗೆ ಸೇವೆ ಮಾಡ್ಬಿಡು ಸ್ವಚ್ಛತಾ ಅಭಿಯಾನ ಮಂತಿರು ಈತ ಮಲ್ಲ ಸ್ವಚ್ಛತಾ ಅಭಿಯಾನ ದಾಯಂಡಿ ಇತ್ತಿನ ಜೋಕ್ಲು ಸ್ಕೂಲ್ ಪುರ ನೇನು ಸ್ವಚ್ಛ ಮನ್ಪೊತ್ತಿ ಓಡು ಪಂಡದು ನಡ್ದೊಂದು ಪೋಯರು ಅವೇರ್ನೆಸ್ ಕೊರಿಯರು ಅಕ್ಲು ನಡ್ದೊಂದು ಪೋಯ್ ಕೂಡಲೇ ಸ್ವಚ್ಛತಾ ಅಣ್ಣ ನಮಕ್ ದಾದಾಂಡಿ ಇನಿ ಆ ಸ್ವಚ್ಛತಾ ಅಭಿಯಾನದ ಹತ್ರ ನಮ್ಮ ಕಜೋ ದಕ್ಕೆರ ಓನಾಗ ಅಂಚಿಂಚು ತೂಪ ಇದನ್ನ ಕಿಸೆಟ್ ಪಾಡುವ ಓಲನ ಡಸ್ಟ್ಬಿನ್ ಆ ಅವು ಅವೇರ್ನೆಸ್ ನಮ್ಮ ಎಂದಿನ ಪರಿಸರ ಉಂಟು
ಆ ನಮ್ಮ ರೋಡ್ ಅದು ಪೋಡು ನಮ್ಮ ಇಲ್ಲ ಅದು ಐಂತಿಂದ ಇಪ್ಪರಲ್ಲೇ ಒಂಜಿ ಸೇವೆ ಅಂಚೆ ಅದು ಪುನಗ ಮಾತೇ ಇರಲ್ಲ ಎಂದೆ ಅವನ ಬನೊಂದು ಇನಿ ಮರಕ್ಕಲು ಮಸ್ತ್ ಮರಕ್ಕಲು ನಮ್ಮ ಮರಕ್ಕಲು ಕಾರ್ಪೊರೇಷನ್ ಎಂಗೆ ಮಸ್ತ್ ಕೇಸ್ ಬರ್ಪುಡು ತಾರದ ಕಡ್ಪೋಡು ಬರಿತಲ್ಲದನ್ನ ತಾರೆ ಬೂರುಡು ಬರಿತಲ್ಲದನ್ನ ಮರದ ಗೆಲ್ ಬೂರುಡು ಅಂಚಿನ ಮರನ ಕಡ್ಪಂದ ಐನ ರಕ್ಷಿಸಾವನ ಅಂಚಿನ ಕೆಲಸ ಅವು ಅಂಚದ ಪುನಗ ನಿಮಗೆ ಮಾತರಿಗೆ ಲೇಟ್ ಅವನ್ ಪಡೆದು ಎಲ್ಲ ಪಾತಾಡಿ ಮುಟ್ಟ ಅಂತ ಜೈ ಕರ್ನಾಟಕ. ಅವರ ಕಾರ್ಯವನ್ನು ಹೇಳ್ಬೇಕಂತಂದ್ರೆ ಹುಟ್ಟುಹಬ್ಬವನ್ನು ಬೇರೆಯವರು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೇಕ್ ಕಟ್ಟಿಂಗ್ ಮಾಡೋದು, ಅದು ಗಿಫ್ಟ್ ಈ ಗಿಫ್ಟ್ ಎಲ್ಲ ಕೊಡೋದು, ಅದೊಂದು ಬಂದಿರೋ ಒಂದು ರೂಢಿಗಳು. ಆದರೆ ಇವರು ಏನಾದರೂ ಒಂದು ಹೊಸ ಥರದಲ್ಲಿ ಮಾಡಬೇಕಂತ ನಮ್ಮ ಪರಿಸರವನ್ನು ಉಳಿಸುವ ಒಂದು ದೃಷ್ಟಿಯಿಂದ ಅವರು ಆ ಗಿಡಗಳನ್ನು ಕೊಡುವುದರ ಮೂಲಕ ಆ ಒಂದು ಪರಿಸರಕ್ಕೂ ಈ ನಮ್ಮ ಒಂದು ಜನರಿಗೂ ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ಒಂದು ಆಸರೆ ಆಗುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮದಿಂದ ಇನ್ನೂ ಹೆಚ್ಚು ಹೆಚ್ಚು ಸಮಾಜಮುಖಿ ಕೆಲಸಗಳು ಆಗಲಿ ಸಂಸ್ಥೆಯಿಂದ ಅಂತ ಹೇಳ್ತಿದ್ದೇವೆ. ಅದೇ ರೀತಿ ಇವತ್ತು ಇಬ್ಬರು ಸಾಧಕರಿಗೆ ಒಂದು ಗೌರವ ಮಾಡಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ ಇವಾಗ ನ್ಯೂಸ್ ಪೇಪರ್ನ ಒಂದು ಆಸಕ್ತಿ ಜನರಲ್ಲಿ ಇಲ್ಲ. ಯಾಕಂತಂದ್ರೆ ಇವಾಗ ಮೊಬೈಲ್ ಇದೆ, ಮೊಬೈಲಲ್ಲಿ ಎಲ್ಲ ನ್ಯೂಸ್ಗಳು ಬರ್ತದೆ, ಟಿವಿ ಚಾನೆಲ್ಗಳಿದೆ. ಅದರಿಂದ ಈ ಪೇಪರ್ಗಳ ಆಸಕ್ತಿ ಜನರಿಗೆ ಕಮ್ಮಿ ಆಗಿರ್ಬೋದು. ಆದರೆ ನ್ಯೂಸ್ ಪೇಪರ್ಗಳು ಒಂದು ಎಷ್ಟು ದೊಡ್ಡ ಪಾತ್ರ ವಹಿಸಿತ್ತು ಹಿಂದಿನ ಕಾಲದಲ್ಲಿ ಅಂತಂದ್ರೆ ಅದು ಒಂದು ದೇಶಭಕ್ತಿಯ ಕೆಲಸಕ್ಕಾಗಿ ಪೇಪರ್ಗಳನ್ನು ಯೂಸ್ ಮಾಡ್ತಿದ್ರು. ನಮ್ಮ ದೇಶದ ಮೊದಲ ನ್ಯೂಸ್ ಪೇಪರ್ ಯಾವುದಂತಂದ್ರೆ ದಿ ಬೆಂಗಾಲ್ ಗೆಜೆಟ್ ಅಂತ. ನಮ್ಮ ಕರ್ನಾಟಕದ ಮೊದಲ ನ್ಯೂಸ್ ಪೇಪರ್ ಮಂಗಳೂರು ಸಮಾಚಾರ ಅಂತ. ಮುಂಚೆ ಬ್ರಿಟಿಷರು ಭಾರತಕ್ಕೆ ಬಂದು ಇಲ್ಲಿ ದಂಗೆ ಮಾಡ್ತಿದ್ದಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲೂ ಜನರನ್ನು ಗುಂಪು ಕೊಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆಗ ಜನರಲ್ಲಿ ಒಂದು ಒಗ್ಗಟ್ಟು ಮಾಡಬೇಕಂತ ಈ ಸಾರ್ವಜನಿಕ ಗಣೇಶೋತ್ಸವ ಈ ತರ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ದೇಶದ ಬಗ್ಗೆ ಕೆಲವು ಚಿಂತನೆಗಳನ್ನು ಮಾಡಿ ಹೋರಾಟಕ್ಕೆ ಏನು ಮಾಡ್ಬೇಕಂತೆಲ್ಲ ಆಲೋಚನೆ ಮಾಡ್ತಿದ್ರು. ಇವಾಗ ನಂತರ ಈ ನ್ಯೂಸ್ ಪೇಪರ್ಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ಕೆಲವೊಂದು ಆರ್ಟಿಕಲ್ಗಳನ್ನೆಲ್ಲ ಬರೆದು ಅದರಲ್ಲಿ ದೇಶಭಕ್ತಿಯ ಚಿಂತನೆಯನ್ನು ಜಾಸ್ತಿ ಮಾಡ್ತಿದ್ರು. ಆ ಕಾರಣಕ್ಕೆ ನ್ಯೂಸ್ ಪೇಪರ್ಗಳು ಅಷ್ಟು ಪಾತ್ರ ವಹಿಸ್ತಿತ್ತು ನಮ್ಮ ದೇಶ ಹೋರಾಟದ ಸಮಯದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ. ಆ ಕಾರಣಕ್ಕಾಗಿ ಆ ನ್ಯೂಸ್ ಪೇಪರ್ ಅನ್ನು ಮನೆ ಮನೆಗೆ ಕೊಡ್ತಿದ್ದವರು ಒಂದು ದೊಡ್ಡ ದೇಶಭಕ್ತಿಯ ಕೆಲಸವನ್ನೇ ಮಾಡಿದ್ದಾರೆ. ಅವರಿಗೆ ಇವತ್ತು ಸನ್ಮಾನ ಮಾಡಿರುವುದು ಒಂದು ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಇನ್ನು ಈ ಪರಿಸರವನ್ನು ನೈರ್ಮಲ್ಯ ಮಾಡುವಂತಹ ಕೆಲಸ ಪೌರ ಕಾರ್ಮಿಕರಾಗಿ ನಮಗೆ ಒಂದು ಗಾಡಿಯಲ್ಲಿ ಹೋಗುವಾಗ ರೋಡಲ್ಲಿ ಒಂದು ಕಾರ್ಪೊರೇಷನ್ ಗಾಡಿ ಪಾಸ್ ಆದ್ರೆ ಸಾಕು, ಒಂದು ನಿಮಿಷ ಕೂಡ ನಮಗೆ ಮೂಗು ತೆರೆದು ಉಸಿರಾಡ್ಲಿಕ್ಕೆ ಆಗುದಿಲ್ಲ ಆ ಸ್ಮೆಲ್ಲಲ್ಲಿ. ನಾವೇ ಅಲ್ಲಿಂದ ಓಡೋಗ್ತಿದ್ವಿ, ಇಲ್ಲಿ ಆ ಗಾಡಿ ಬೇಗ ಹೋಗ್ಲಿ ಅಂತ ನಾವು ಹೇಳ್ತೀವಿ. ಆದ್ರೆ ಅವರು ಅದೇ ಗಾಡಿಯಲ್ಲಿ ಕೂತು ಮನೆ ಮನೆಗೆ ಹೋಗಿ ಆ ಕೆಲಸವನ್ನ ಕಸವನ್ನೆಲ್ಲ ವಿಲೇವಾರಿ ಮಾಡುವಾಗ ಆ ಸ್ಮೆಲ್ಲಲ್ಲಿ ಅವರೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಅವರಿಗೆ ಗೊತ್ತು. ಅವರಿಗೆ ಆ ಕೆಲಸಕ್ಕೋಸ್ಕರ ಈ ಒಂದು ಅವರ ಸಾಧನೆಯನ್ನು ಗುರುತಿಸಿ ನಾವೇನಿವತ್ತು ಸನ್ಮಾನ ಮಾಡಿದ್ದಾರೆ. ಇದು ಇಡೀ ಒಂದು ಆ ಕೆಲಸ ಮಾಡುವ ಒಂದು ಆ ಬಳಗಕ್ಕೆ ಸಂದ ಗೌರವ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಈ ಸಿನಿಮಾವನ್ನು ಕೂಡ ಒಂದು ನೋಡಿ ನನಗೆ ಚಿರಋಣಿ ಹಾಗೂ ಹೋಕಾರಣ ಎಲ್ಲ ಜನತೆ ಚಿರಋಣಿಯಾಗಿದ್ದೇವೆ. ಎಣಿಸಿದಾಗ ನಮಗೂ ಲಯನ್ಸ್ ಕ್ಲಬ್ ನಲ್ಲಿ ನಾವು ಸಾಧಾರಣ ಇದೇ ಕಾರ್ಯಕ್ರಮ ಮಾಡ್ತೇವೆ. ಇಲ್ಲಿ ಒಂದು ಹೆಸರಿದೆ ಮಾಧವ ಉಳ್ಳಾಲ್ ಅಂತ. ನಮ್ಗೆಲ್ಲ ಪ್ರೇರಣೆ ಲಯನ್ಸ್ ನಲ್ಲಿ ಅವರೇ. ನಾವು ಬಂಟ್ವಾಳದಿಂದ ಧರ್ಮಸ್ಥಳದವರೆಗೆ ರೋಡಿಂದ ಒಂದು ಮರ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದು. ಅದರ ಸಂಯೋಜಕರು ಈ ಮಾಧವ ಉಳ್ಳಾಲ್. ಹಾಗಾಗಿ ಇಂಥ ಕಾರ್ಯಕ್ರಮ ಇನ್ನೂ ತುಂಬಾ ಬರಲಿ ಅಂತ ಹೇಳಿ ಇದು ಮಾಡ್ತೇನೆ. ಮತ್ತೆ ಈ ಕಸ್ಬಿ ಹಸಿರು ದಿಬ್ಬಣ ಇದರ ಪದಾಧಿಕಾರಿಗಳಾದ ಕೇಶವ ರಾಮಕುಂಜ ಮತ್ತು ಶ್ರದ್ಧಾ ಕೇಶ ಇವರಿಗೆ ಎಲ್ಲ ರೀತಿಯ ಏನಾದರೂ ಸಹಾಯ ಬೇಕಾದ್ರೆ ನಿಮ್ಮ ನೆರೆಹೊರೆಯವರು ನಾವಿದ್ದೇವೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. 3 ಗಂಟೆಯಲ್ಲಿ ನಿಂತಿದ್ರು. ನಾನು ಆಗಾಗ ಮಧ್ಯೆ ಬಂದು ನೋಡೋದು, ಇವ್ರು ಕೆಲಸ ಮಾಡಿಸ್ತಾ ಇದ್ದಾರೆ, ಮನೆ ಕೆಲಸ ತರ ಮಾಡ್ತಾ ಇದ್ದಾರೆ ನೋಡಿ ಅಂತ ನಮ್ಮ ವೈಫ್ ಹೇಳಿದ್ರು. ನಾನು ಮಧ್ಯೆ ವರ್ಕ್ ಮಾಡ್ತಾ ಬಂದು ನೋಡ್ತಾ ಇದ್ದೆ. ಆ ಪೂರ್ತಿ ಕೆಲಸ ಆಗುವವರೆಗೂ ಅಲ್ಲೇ ನಿಂತಿದ್ದೆ. ಹಾಗಾಗಿ ನಮ್ಮ ಪಕ್ಷ ವಿಚಾರ ಏನೇ ಇರಬಹುದು, ವೈಯಕ್ತಿಕವಾಗಿ ಒಬ್ಬ ನಾಯಕ ಯಾವುದೇ ಮಟ್ಟದಲ್ಲಿದ್ದರೂ ಹೇಗೆ ಬೆಳೀಬಹುದು ಅನ್ನೋದಕ್ಕೆ ಅತ್ಯಂತ ಒಳ್ಳೆಯ ಉದಾಹರಣೆ ಪ್ರವೀಣ್ ಅವರು. ಮುಂದೆ ಅವರು ಈ ಮಹಾನಗರದ ಮೊದಲ ಪ್ರಜೆಯಾಗಲಿ ಅನ್ನೋದು ನನ್ನ ಮಹದಾಸೆ. ಹಾಗೆ ಮುಂದುವರಿತಾ ಬೆಳೆಯಲಿ ನಮ್ಮ. ಯಾಕಂದ್ರೆ
ಈ ಒಳ್ಳೆ ಕಾರ್ಯದಿಂದ ಇವ್ರು ನೋಡಿ 25ನೇ ವರ್ಷಕ್ಕೆ ಯಾರು ಓಟ್ ಹಾಕಬೇಕು ಅಂತ ನಮ್ಮ ಅರವಿಂದ್ ಬಡವರು ಹೇಳಿದ್ರು. ಹಾಗೆ ನಮ್ಮ ಮನಸ್ಸಲ್ಲಿ ಅವರು ಕೂತಿದ್ದಾರೆ. ಒಂದು ಇನ್ನು ನನಗೆ ಈ ಕೇಶವರ ಬಗ್ಗೆ ಮಾತಾಡಬೇಕಂದ್ರೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಿಂದ ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಾನು ಇನ್ನೂ ಹೆಚ್ಚು ಜನರನ್ನು ನಿರೀಕ್ಷಿಸಿದ್ದೆ. ನನಗೆ ಜಾಸ್ತಿ ಜನ ಬೇಕು, ರಾಜಕೀಯದವ್ರಿಗೂ ಬೇಕು, ನೂರಾರು ಜನ ಬೇಕು, ನೂರಾರು ಮನಸ್ಸುಗಳನ್ನ ಗೆಲ್ಬೇಕು. ಇಲ್ಲ ಅಂದರೆ ನಾವು ಸಂಘಟನೆ ಸೋತ್ಬಿಡ್ತೀವಿ. ಹಾಗಾಗಿ ಹೆಚ್ಚು ಜನರನ್ನು ರಾಮಕುಂಜದಲ್ಲೇ ನಾನು ಮೀನು ಬಿಡಬೇಕಾದ್ರೆ ನಾನು ವೀರೇಂದ್ರ ಹೆಗಡೆ ಅವ್ರನ್ನ ಕರೆದೆ. ಸಾವಿರಾರು ಜನ ಬಂದು ರಾಮಕುಂಜ ಕೆರೆಗೆ ಮೀನು ಬಿಟ್ಟು ಆ ಸಂಘಟನೆ ಆ ಭಾಗದಲ್ಲೂ ಕೂಡ ತಾವು ಹೆಚ್ಚು ಸಕ್ರಿಯವಾಗಬೇಕು, ಬಲಪಡಿಸ್ಕೊಳ್ಬೇಕು, ಹೆಚ್ಚು ಜನ ಬರಬೇಕು. ಇನ್ನು ನಾನು ವಿಶ್ವೇಶ್ವರಯ್ಯನವ್ರದ್ದು ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಔದಾಸೀನ್ಯದಿಂದ ಕಡೆಗಣಿಸುವ ಉದ್ಯೋಗ ಯಾವುದೂ ಇಲ್ಲ. ನಾನು ಕೂಡ ಅತ್ಯಂತ ಬಡ ಕುಟುಂಬದಿಂದ, ನಾನು ರೈತ ಕುಟುಂಬದಿಂದ ಬಂದವನು. ಆದರೆ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಅಂತ ಶ್ರೀಯುತ ಪ್ರೇಮಚಂದ್ರ ಹೇಳಿದ್ರು. ನಾನು ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಮುಗಿಸಿ ಇಡೀ ದೇಶದಲ್ಲಿ ಪ್ರೊಫೆಸರ್ ಆದ, ಕಡಿಮೆ ಏಜ್ನಲ್ಲಿ ಪ್ರೊಫೆಸರ್ ಆದ ಮೊದಲಿಗೆ ನಾನು ಇಲ್ಲಿದ್ದೀನಿ. ಇಡೀ ಭಾರತದಲ್ಲಿ, ತಮಾಷೆ ಮಾತಲ್ಲ. ಒಂದು 30 ವರ್ಷ ಕೂಡ ಆಯಿತು. ವಿಶ್ವೇಶ್ವರಯ್ಯನ ಮಾತು ಏನು ಅಂದರೆ, ಔದಾಸೀನ್ಯದಿಂದ ಕಡೆಗಣಿಸುವ ಉದ್ಯೋಗ ಯಾವುದೂ ಇಲ್ಲ. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ನಿನ್ನ ಕೆಲಸ ಓಣಿ ಗುಡಿಸೋದೇ ಇರಬಹುದು, ನಿನ್ನ ಕೆಲಸ ಓಣಿ ಗುಡಿಸೋದೇ ಇರಬಹುದು. ನೀನು ಗುಡಿಸಿದ ಓಣಿ ಹೇಗಿರಬೇಕು ಅಂದರೆ ಅದು ಪ್ರಪಂಚದಲ್ಲಿಯೇ ಅಚ್ಚುಕಟ್ಟಾದ ಓಣಿಯಾಗಿರಬೇಕು. ಆದರೆ ಭಾರತೀಯರಿಗೆ ಬದುಕಿನ ಸೊಗಸು ಎಂದರೆ ಆಲಸ್ಯ, ಜಡತ್ವ, ಸೋಮಾರಿತನ. ದುಡಿದಂತೆ ತೋರುವ 4 ಮಂದಿ, ಇಲ್ಲಿ ದುಡಿದವರಲ್ಲ, ದುಡಿದಂತೆ ತೋರುವ 4 ಮಂದಿಯಲ್ಲಿ ಒಬ್ಬ ಮಹಾನ್ ಆಲಸಿ, ಒಬ್ಬನಿಗೆ ಆಗತಾನೇ ವಿರಾಮ, ಒಬ್ಬ ಈ ಎಲ್ಲರಿಗೆ ಸಹಾಯಕ, ಪ್ರತಿಯೊಬ್ಬರಿಗೂ ಬೆವರಿನ ಬೆಲೆ ತಪ್ಪಿಸಿಕೊಳ್ಳುವ ಆಸೆ. ಆದರೆ ದಯಮಾಡಿ ದೇಶ ಸೇವೆ ಹೇಳಿದಾಗೆ ಸಣ್ಣ ಸಣ್ಣ ಕೆಲಸಗಳಲ್ಲಿ ತೊಡಗಿಸಿಕೊಂಡು ನೀವು ದೇಶ ಸೇವೆ ಮಾಡಬಹುದು. ಪ್ರತಿನಿತ್ಯ ನೀವು ನಿಮ್ಮ ಮನೆ ಮತ್ತು ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ, ಕಸವನ್ನು ಸಿಗರಿಗಿಟ್ಕೊಂಡ್ರೆ ಅದೇ ಬಹಳ ದೊಡ್ಡ ದೇಶ ಸೇವೆ. ಇನ್ನು ತಿಮ್ಮಪ್ಪ ಶೆಟ್ಟರ್ ಬಗ್ಗೆ ಹೇಳೋದಾದರೆ, ಸುದೀರ್ಘವಾಗಿ ನಮಗೂ ಕೂಡ ಪೇಪರ್ ಹಾಕಿದ್ರು. 160 ರೂಪಾಯಿ ಅವ್ರಿಗೆ ಬಿಲ್ ಬರ್ತಾ ಇತ್ತು. ನಾನು 200 ರೂಪಾಯಿ ಕೊಟ್ಟರೆ 40 ರೂಪಾಯಿ ಬೇಡ ಅಂತ ಇದ್ದು. ನಾನು ಬಹಳ ಫೋರ್ಸ್ ಮಾಡಿ ಟಿಪ್ಸ್ ಕೊಡಬೇಕಾಗಿತ್ತು ಅವ್ರಿಗೆ. ಒಂದು ದಿನನೂ ಕೂಡ ಅವ್ರು ಬಿಲ್ ಕೇಳ್ತೀನಿ, ನಾನೇ ಹುಡುಕಿ ಯಾಕೆ ಬರ್ತಾ ಇಲ್ಲ ಅಂತ ಅಚಾನಕ್ ಸಿಕ್ಕಾದ್ರೆ ಮಾತ್ರ ಬಿಲ್ ಕೊಡ್ತಾ ಇದ್ದೆ. ಅಂತಹ ನಿಸ್ವಾರ್ಥ ಸೇವೆ ನಮ್ಗೆ ಇನ್ಯಾವ ದೊಡ್ಡ ಸ್ಫೂರ್ತಿ, ವಿಶ್ವೇಶ್ವರಯ್ಯ ಬಿಟ್ಬಿಡಿ, ಅಂಬೇಡ್ಕರ್ ಬಿಟ್ಬಿಡಿ, ಈ ಸಣ್ಣ ಸಣ್ಣ ಸ್ಫೂರ್ತಿಗಳು ಸಾಕು. ಹಾಗಾಗಿ ನಿಮ್ಮ ಈ ಕಲಾವಿದರು ಹೇಳಿದ್ರು, ಇಡೀ ಜೀವನ ಪೂರ್ತಿ ನೆನಪಿಟ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಿಮ್ಮ ಸೇವೆಗೆ ನಾವು ಸದಾ ಚಿರಋಣಿ. ಯಾಕಂದರೆ ಥ್ಯಾಂಕ್ಸ್ ಹೇಳೋ ಅವಕಾಶವೇ ಸಿಕ್ಕಿರಲಿಲ್ಲ. ಅಂಥ ಒಂದು ಅವಕಾಶವನ್ನು ಕಸ್ವಿ ಹಸಿರು ದಿಬ್ಬಣ ಮಾಡಿಕೊಟ್ಟಿದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಸಣ್ಣದಾದರೂ ಕೂಡ ಬಹಳ ಮನಸ್ಸಿನಲ್ಲಿ ಉಳಿಯುವಂಥ ಇಂಪ್ಯಾಕ್ಟ್ಫುಲ್ ಆಗಿರುವಂಥ ಕಾರ್ಯಕ್ರಮ. ನಾನು ಇದ್ರ ಬಗ್ಗೆ ಪ್ರಪಂಚ 30 ಜನ ಇದ್ದಾರೆ, ಆದರೂ ಕೂಡ ನಾನು ನನ್ನ ಬ್ಲಾಗ್ ಮುಖಾಂತರ, ನನ್ನ ನೆಟ್ವರ್ಕ್ ಮುಖಾಂತರ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಈ ಸುದ್ದಿನ ಇನ್ನು 1 ಗಂಟೆಯಲ್ಲಿ ತಲುಪಿಸ್ತೀನಿ. ಇದಾದ ತಕ್ಷಣ ಹೋಗಿ ನಾನು ಬ್ಲಾಗ್ ಬರೋದು ಹೆಮ್ಮೆಯಿಂದ ತಿಮ್ಮಪ್ಪ ಶೆಟ್ಟರು ಮತ್ತು ಯಮುನಾ ಅವ್ರಿಗೂ ನಾವು ಸನ್ಮಾನಿಸಿದ್ವಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಸಂಜೆ ಒಳಗೇನೆ ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ಮ ಮನೆ ಕೆಲಸದವ್ರಿಗೆ, ನಿಮ್ಮ ವಾಚ್ಮ್ಯಾನಿಗೆ ಅಂತ ಹೇಳಿ ನನ್ನ ಋಣಮುಕ್ತನಾಗಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಇಲ್ಲಿ ನೆರೆದಿರೋ ಎಲ್ಲರಿಗೂ ಒಳ್ಳೇದಾಗಲಿ, ಪ್ರಪಂಚದವರು ಒಳ್ಳೆಯದಾಗಲಿ, ಕಲಾವಿದ ನಿರ್ದೇಶಕರಿಗೆ, ನಾನು ನಾಟಕಕಾರ, ತಮಗೂ ಒಳ್ಳೇದಾಗಲಿ, ನುಡಿಗುತ್ತನವ್ರಿಗೆ ಒಳ್ಳೇದಾಗಲಿ. ಇನ್ನು ಒಳ್ಳೆಯ ಕಾರ್ಯಕ್ರಮಗಳನ್ನ ಪರಿಣಾಮಕಾರಿಗೆ ಪ್ರಚಾರ ಬಯಸದೆ ಮಾಡೋಣ ಅಂತ ಹೇಳ್ತಾ, ನಾನು ಕೂಡ ಲಯನ್ಸ್ ಕ್ಲಬ್ನ ಪ್ರೆಸಿಡೆಂಟ್ ಆಗಿದ್ದೆ ಸರ್. ಮಾಧವಲ್ಲರ ಜೊತೆ ಚೋಟಾ ಮಂಗಳೂರಿನ ಪ್ರೆಸಿಡೆಂಟ್ ಆಗಿದ್ದೆ. ನಾನು ಕಾಲೇಜಿನಲ್ಲಿ ಕೂಡ ಪ್ರತಿ ವಿಶ್ ಮಾಡಕ್ಕೆ ಬರ್ತಾರಲ್ಲ ವಿದ್ಯಾರ್ಥಿಗಳವ್ರಿಗೆ ಗಿಡ ನೆಟ್ಟು ಅದ್ರ ಸೆಲ್ಫಿ ತೆಗೆದು ಬಂದು ಸ್ವೀಟ್ ಕೊಡಬೇಕು ಅಂತ ಹೇಳಿ ನಾನು ಕೂಡ ರ್ಯಾಗಿಂಗ್ ಮಾಡ್ತಾ ಇದ್ದೆ. ಹಾಗಾಗಿ ನಾವು ಕೂಡ ಸಣ್ಣ ಸಣ್ಣ ಬದಲಾವಣೆಯನ್ನು ತರ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಅವರು ವೇದಿಕೆಗೆ ಬಂದು ಅಲ್ಲಿಂದ ರೋಟೆಕ್ಟ್ ಸಂಸ್ಥೆಯನ್ನ ನಮ್ಮ ನೆಚ್ಚಿನ ಚಲನಚಿತ್ರ ಕಲಾವಿದ ಅರವಿಂದ್ ಬೋಳರವರು ಉದ್ಘಾಟನೆಯನ್ನು ಮಾಡಿ ಈಗ ತಾನೇ ಬೇರೆ ಕಾರ್ಯನಿಮಿತ್ತವನ್ನು ಹೋಗಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ನಮ್ಮೊಂದಿಗಿದ್ದಾರೆ ನಮ್ಮ ವಾರ್ಡಿನ ಮೆಚ್ಚಿನ ಕಾರ್ಪೊರೇಟರ್ ರವಿಚಂದ್ರ ಆಳು ಅವರು. ಅವರಿಗೆ ಧನ್ಯವಾದಗಳು. ಶ್ರೀಮತ ಯಮುನಾ ಮತ್ತು ಶ್ರೀ ತಿಮ್ಮಪ್ಪ ಶೆಟ್ಟಿ ಇಬ್ಬರಿಗೂ ಅಭಿನಂದನೆಗಳು. ನೆರೆದಿರುವಂಥ ಮತ್ತು ಹಸಿರು ದಿಬ್ಬಣ ಇದರ
ಗೌರವ ಸಲಹೆಗಾರರು ಕೇಶವರಾಮ ಕುಂಜ ಮತ್ತು ಶ್ರೀಮತಿ ಶ್ರದ್ಧಾ ಕೇಶವ, ನಿಮಗೆ ಕೂಡ ಅಭಿನಂದನೆಗಳು.